ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾ ಆಗಿದೆ. ಇವತ್ತು ಆದೇಶವನ್ನ ಕಾಯ್ದಿರಿಸಿತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ. ಇದೀಗ ಜಾಮೀನು ಅರ್ಜಿ ವಜಾಗೊಂಡಿದೆ. ಈ ಮೂಲಕವಾಗಿ ಆ ಒಂದು ಪ್ರಕರಣ ಏನಿತ್ತು ಹೊಳೆನರಸೀಪುರದ ಕೇಸ್, ಅದರ ಜಾಮೀನನ್ನ ಕೋರಿ ಹಾಕೊಂಡಂತಹ ಅರ್ಜಿ ಸಂಬಂಧ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗಿತ್ತು. ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಜಾಮೀನು ಅರ್ಜಿ ವಜಾಗೊಂಡಿದ್ರಿಂದ ಈ ಕೇಸ್ನಿಂದಲೂ ಕೂಡ ಅವರಿಗೆ ಮುಕ್ತಿ ಇಲ್ಲ. ಒಟ್ಟಾರೆ 4-5 ಪ್ರಕರಣಗಳಿದೆ. ಅದರಲ್ಲಿ ಒಂದು ಪ್ರಕರಣ ಇದಾಗಿತ್ತು. ಇದರಲ್ಲಿ ಜಾಮೀನನ್ನ ಕೋರಿ ಅವರು ಅರ್ಜಿಯನ್ನ ಹಾಕೊಂಡಿದ್ರು. ಇನ್ ಕೇಸ್ ಇದರಲ್ಲಿ ಜಾಮೀನು ಸಿಕ್ಕಿದ್ರು ಕೂಡ ಅವರೇನು ಹೊರಗೆ ಬರ್ತಿರ್ಲಿಲ್ಲ. ಬಟ್ ಒಂದು ಕೇಸ್ನಿಂದ ಅವ್ರಿಗೊಂದು ಸಣ್ಣ ರಿಲೀಫ್ ಇದ್ದಂತ ಆಗ್ತಾ ಇತ್ತು. ಬಟ್ ಈಗ ಹೊಳೆನರಸೀಪುರ ಕೇಸ್ನಲ್ಲಿ ಅವರು ಏನು ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿ ಜಾಮೀನಿಗೆ ಮಂಜೂರು ಆಗಲಿ ಅನ್ನುವಂತಹ ರಿಕ್ವೆಸ್ಟ್ ಏನು ಹಾಕೊಂಡಿದ್ರು ಅದು ವಜಾಗೊಂಡಿದೆ. ಈ ಮೂಲಕ ಸದ್ಯ ಅವರು ಜೈಲಿನಿಂದ ಹೊರಬರುವಂತಹ ಯಾವ ಲಕ್ಷಣವೂ ಇಲ್ಲ. ಎರಡನೇ ಬಾರಿಯೂ ಕೂಡ ಜಾಮೀನನ್ನ ಅರ್ಜಿಯನ್ನ ವಜಾಗೊಳಿಸಲಾಗಿರೋದು. ಈ ಹಿಂದೆ ಕೂಡ ಅವರು ಹಾಕೊಂಡಿದ್ರು ಜಾಮೀನು ಬೇಕು ಅಂತ, ಆಗಲೂ ಕೂಡ ಅದು ರಿಜೆಕ್ಟ್ ಆಗಿತ್ತು. ಈಗ ಮತ್ತೊಮ್ಮೆ ಅವರು ಕೋರ್ಟ್ ಮೊರೆ ಹೋಗಿದ್ರು. ಆಗ ಹೈಕೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ ಹೋಗಬೇಕು ಅಂತ ಅಲ್ಲೇ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿತ್ತು. ಸೊ ಅಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ಆದ ನಂತರದಲ್ಲಿ ಈಗ ಅರ್ಜಿ ವಜಾ ಆಗಿದೆ. ಎರಡನೇ ಬಾರಿಯೂ ಕೂಡ ಅವರಿಗೆ ನಿರಾಸೆಯಾಗಿದೆ. ಜಾಮೀನು ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಿಂದ ಪ್ರಜ್ವಲ್ ರೇವಣ್ಣ ಇದ್ರು, ಬಟ್ ಅದಾಗಿಲ್ಲ.